ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಬಂದಿದೆ. ಫಾರ್ ದಿ ಫಸ್ಟ್ ಟೈಮ್ ಪ್ರೋಮೋದಲ್ಲಿ ಅಶ್ವಿನಿ ಗೌಡ ಅವರು ಟೂ ಎಕ್ಸಲೆಂಟ್ ಆಗಿ ಮಾತಾಡ್ತಾ ಇದ್ದಾರೆ. ಪಕ್ಕಾ ಪಾಯಿಂಟ್ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ ಅಶ್ವಿನಿ ಗೌಡ ಅನ್ನೋ ರೇಂಜ್. ಈಗ ಪ್ರೋಮೋ ರಿಲೀಸ್ ಆಗಿದೆ. ನನಗೆ ಯಾಕೋ ಒಂದ್ ಕಡೆ ಈ ಒಂದು ಎಪಿಸೋಡ್ ನ ನಂತರ ಅಶ್ವಿನಿ ಗೌಡ ಅವರ ಗ್ರಾಪ್ ಮೇಲೆ ಹೋಗುತ್ತೆ ಅಂತ ಪರ್ಸನಲ್ ಆಗಿ ಅನಿಸ್ತಾ ಇದೆ. ಯಾಕೆ ಆತರ ಭಾವನೆ ಬರ್ತಾ ಇದೆ, ಯಾಕೆ ಅಶ್ವಿನಿ ಗೌಡ ಅವರೇ ಕರೆಕ್ಟ್ ಅನಿಸ್ತಾ ಇದ್ದಾರೆ ಪ್ರೋಮೋದಲ್ಲಿ ಅಂದ್ಬಿಟ್ಟು ಇನ್ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ಮೊದಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಈಗಾಗಲೇ ನಿಮ್ಗೆ ಎಲ್ಲರಿಗೂ ಗೊತ್ತು, ಬಿಗ್ ಬಾಸ್ ಮನೆಗೆ ಕಳೆದ ಸೀಸನ್ ನಲ್ಲಿ ಇದ್ದಂತ ಎಕ್ಸ್ ಕಂಟೆಸ್ಟೆಂಟ್ ಗಳು ಗೆಸ್ಟ್ ಗಳಾಗಿ ಬಂದಿದ್ದಾರೆ. ಸೊ ಆ ಒಂದು ವಿಚಾರದಲ್ಲಿ ಈ ಒಂದು ವಾರ ಬಿಗ್ ಬಾಸ್ ಮನೆಯು BB ಪ್ಯಾಲೇಸ್ ಆಗಿದೆ. ಮನೆಯಲ್ಲಿ ಇದ್ದಂತ ಕಂಟೆಸ್ಟೆಂಟ್ ಗಳೆಲ್ಲರೂ ಸಹ ಆ ಒಂದು ಪ್ಯಾಲೇಸ್ ನಲ್ಲಿ ಕೆಲಸ ಮಾಡುವಂತ ಕೆಲಸಗಾರರಾಗಿದ್ದಾರೆ. ಸೊ ಈ ಒಂದು ವಿಚಾರದಲ್ಲಿ ಇವತ್ತು ಏನ್ ನಡೀತಾ ಇದೆ ಅಂತ ನಾವು ನೋಡೋದಾದ್ರೆ, ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಂದಿದೆ. ಆ ಪ್ರೋಮೋದಲ್ಲಿ ಇಲ್ಲಿ ಯಾರಿಗೆ ಬುದ್ಧಿ ಇಲ್ಲ ಅನ್ನೋ ಒಂದು ಟ್ಯಾಗ್ ನೇಮ್ ಮೂಲಕ ಬಿಟ್ಟಿದ್ದಾರೆ. ಸೊ ಪ್ರೋಮೋದಲ್ಲಿ ಏನಿದೆ ಅಂತ ನಾವು ನೋಡೋದಾದ್ರೆ, ಚೈತ್ರ ಅವರು ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಮನೇಲಿರುವಂತ ಕಂಟೆಸ್ಟೆಂಟ್ ಗಳನ್ನ. ಅದೇನಪ್ಪ ಅಂದ್ರೆ, ಬಿಗ್ ಬಾಸ್ ಮನೇಲಿ ಒಂದು ಶಿಲಾಬಾಲಿಕೆ ಇದೆಯಲ್ಲ, ಅದರ ಹೆಸರೇನು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಪ್ರಶ್ನೆಗೆ ಉತ್ತರ ಬರುವವರೆಗೂ ಸಹ ನಾನು ಊಟ ಮಾಡೋದಿಲ್ಲ ಅಂದ್ಬಿಟ್ಟು ಇಲ್ಲಿ ಚೈತ್ರ ಅವರು ಹೇಳ್ತಾ ಇದ್ದಾರೆ. ಸೊ ಆ ಒಂದು ವಿಚಾರದ ಕುರಿತು ಕಾವ್ಯ ಅವರು ಬಂದು ಅವರನ್ನು ಊಟ ತಿನ್ನೋ ತರ ಮಾಡೋದಿಕ್ಕೆ ಯಾರಿಗೂ ಅಷ್ಟೊಂದು ತಲೆಯಲ್ಲಿ ಬುದ್ಧಿ ಇಲ್ಲ ಮೇಡಮ್ ಅಂತ ಇಲ್ಲಿ ಕಾವ್ಯ ಅವರು ಮಾತಾಡಿದ್ದಾರೆ. ಅದು ಸಹ ನಮಗೆ ಕೇಳಿ ಬರ್ತಾ ಇದೆ ಪ್ರೋಮೋದಲ್ಲಿ. ಸೊ ಈ ಒಂದು ವಿಚಾರಕ್ಕೆ ಚೈತ್ರ ಅವರು ಅದನ್ನ ಬಿಗ್ ಬಾಸ್ ಮನೆಯಿಂದ ಎಲ್ಲಾ ಕಂಟೆಸ್ಟೆಂಟ್ ಗಳು ಸಹ ಎಲ್ಲ ಬಂದು ನನ್ನ ಹತ್ರ ಹೇಳಿದ್ರೆ ನಾನು ತಿಂಡಿ ತಿಂತೀನಿ ಅನ್ನೋ ತರ ಇಲ್ಲಿ ಮಾತಾಡ್ತಾ ಇದ್ದಾರೆ. ಅಂದ್ರೆ ಮನೇಲಿರುವಂತ ಎಲ್ಲಾ ಕಂಟೆಸ್ಟೆಂಟ್ ಗಳು ಎಲ್ಲರೂ ಬಂದ್ಬಿಟ್ಟು ಚೈತ್ರ ಅವ್ರ ಹತ್ರ ನಮ್ಗೆ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಹೇಳ್ಬೇಕಂತೆ, ಆಗ ಮಾತ್ರ ಚೈತ್ರ ಅವರು ಊಟ ತಿಂತಾರಂತೆ. ಅದು ಇಲ್ಲಿ ಚೈತ್ರ ಅವರು ಮಾತಾಡ್ತಾ ಇದ್ದಾರೆ. ಸೊ ಈ ಒಂದು ವಿಚಾರಕ್ಕೆ ಗಿಲ್ಲಿ ಮತ್ತೆ ಧನುಷ್ ಅವರು ನಮಗೆ ತಲೆಯಲ್ಲಿ ಇಲ್ಲ ಅಂತ ಕೇಳ್ತಾ ಇರೋದು ನಮಗೆ ಪ್ರೋಮೋದಲ್ಲಿ ಕಾಣ ಸಿಗ್ತಾ ಇದೆ. ಅಂಡ್ ಬಿಗ್ ಬಾಸ್ ಮನೆಯಲ್ಲಿ ಯಾರೆಲ್ಲ ಕಂಟೆಸ್ಟೆಂಟ್ ಗಳು ಇದ್ದಾರೆ ಅವರೆಲ್ಲರೂ ಸಹ ಚೈತ್ರ ಹತ್ರ ಹೋಗ್ಬಿಟ್ಟು ನಮ್ಗೆ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಕೇಳಿರೋದು ನಮ್ಗೆ ಕನ್ಫರ್ಮ್ ಆಗ್ತಾ ಇದೆ. ಸೊ ಇಲ್ಲಿ ಅಶ್ವಿನಿ ಗೌಡ ಅವ್ರು ಮಾತ್ರ ನನಗೆ ನನ್ನ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳೋದಿಲ್ಲ ಅಂದ್ಬಿಟ್ಟು ಸ್ಟ್ಯಾಂಡ್ ತಗೊಳ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಸೊ ಪ್ರೋಮೋದಲ್ಲಿ ಮುಂದುವರೆದ ಭಾಗದಂತೆ ಇಲ್ಲಿ ಅಶ್ವಿನಿ ಅವರು ಬಿಗ್ ಬಾಸ್ ಮನೆ ಈಗ ಮ್ಯಾನೇಜರ್ ಆಗಿರುವಂತಹ ಅಭಿ ಅವ್ರ ಹತ್ರ, ಕ್ಯಾಪ್ಟನ್ ಸಹ ಅಭಿ ಅವರು ಅವ್ರ ಹತ್ರ ಮಾತಾಡ್ತಾ ಇದ್ದಾರೆ. ಅವ್ರ ಹತ್ರ ಹೇಳ್ತಾ ಇರೋದು ಏನಪ್ಪಾ ಅಂದ್ರೆ, ನನಗೆ ಬುದ್ಧಿ ಇಲ್ಲ ಅನ್ನೋ ಪದ ಬಳಕೆ ಇದೆ ಅಲ್ವಾ ಸರ್, ಅದನ್ನ ಯಾವುದೇ ಕಾರಣಕ್ಕೂ ನಾನು ಹೇಳೋದಿಲ್ಲ, ಮಾತಾಡೋದಿಲ್ಲ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವರು ಮಾತಾಡ್ತಾ ಇದ್ದಾರೆ. ಅಂಡ್ ನಂತರ ಮಂಜು ಅವ್ರ ಕಡೆಯಿಂದ ಸಹ ನಮಗೆ ಧ್ವನಿ ಕೇಳಿ ಬರ್ತಾ ಇದೆ. ಅದೇನಪ್ಪಾ ಅಂದ್ರೆ, ಅದು ಕೇಳ್ತಿರೋ ಕೇಳಲ್ವಾ ಇವಾಗ ಅನ್ನೋ ತರ ಇವ್ರು ಕ್ವಶನ್ ಮಾರ್ಕ್ ತರ ಕೇಳ್ತಾರೆ. ಇವಾಗ ಕೇಳ್ತಿರೋ ಕೇಳಲ್ವಾ ನೀವು ಅಷ್ಟೇಳಿ ಅನ್ನೋ ತರ ಇಲ್ಲಿ ಪ್ರಶ್ನೆ ಮಾಡೋ ತರ ಧ್ವನಿ ಸಹ ನಮಗೆ ಮಂಜು ಅವ್ರ ಕಡೆಯಿಂದ ಕೇಳಿ ಬರ್ತಾ ಇದೆ. ಅಂಡ್ ಅಶ್ವಿನಿ ಗೌಡ ಅವ್ರು ಇಲ್ಲಿ ಬೆಡ್ರೂಮ್ ಅಲ್ಲಿ ಏನ್ ಕಂಟೆಸ್ಟೆಂಟ್ ಅವ್ರನ್ನ ಒಪ್ಸೋದಕ್ಕಾಗಿರ್ಬೋದು, ಓಕೆ ಆಗಿದ್ದು ಇದು ಕೇವಲ ಟಾಸ್ಕ್ ಅಲ್ವಾ ಬಂದು ಕೇಳಿ ಅಂತ ಒಪ್ಸಕ್ ಹೋದಾಗ ಅಶ್ವಿನಿ ಗೌಡ ಅವ್ರು ಇಲ್ಲಿ ಬಿಗ್ ಬಾಸ್ ಮನೆ ಕಂಟೆಸ್ಟೆಂಟ್ ಎಲ್ಲರನ್ನು ಸಹ ಒಂಥರ ಪ್ರಶ್ನೆ ಮಾಡೋ ಇಲ್ಲಿ ಮಾತಾಡ್ತಾ ಇರೋದು ನಮಗೆ ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ. ಅದು ಏನ್ ಮಾತಾಡ್ತಾ ಇದಾರೆ ಅಂದ್ರೆ, ನೀವು ಅತಿಥಿ ಅಂದ್ರ ಮಾತ್ರಕ್ಕೆ ಕ್ಷಮೆ ಕೇಳಬೇಕು ಅಂತ ಇಲ್ಲ ಅಲ್ವಾ, ಮತ್ತೆ ನಿಮಗೆ ಬುದ್ಧಿ ಇಲ್ಲದೆ ನೀವೆಲ್ಲರೂ ಹೋಗ್ಬಿಟ್ಟು ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಕೇಳ್ಕೊಂಡ್ ಬಂದಿದ್ದೀರಾ, ಅದು ಸಾಲದೆ ಎಲ್ಲರನ್ನೂ ಸಹ ಒಪ್ಸ್ಬಿಟ್ಟು ಬಂದು ಬುದ್ಧಿ ಇಲ್ಲ ಅಂತ ಒಪ್ಕೊಳ್ತಾರೆ ಇಲ್ಲ ಮಾತಾಡ್ತಾರೆ ಅಂತ ನೀವ್ ಹೆಂಗೆ ಅದನ್ನ ಒಪ್ಕೊಂಡ್ ಬರ್ತೀರಾ ಅನ್ನೋ ತರ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಭಿ ಅವ್ರಿಗಾಗಿರ್ಬೋದು, ಕಾವ್ಯ ಅವ್ರಾಗಿರ್ಬೋದು, ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಗಳಿಗೆ. ಅಂಡ್ ಇಲ್ಲಿ ಪ್ರೋಮೋದಲ್ಲಿ ನಮ್ಗೆ ರಜತ್ ಅವ್ರು ಕಾಣಿಸ್ತಾ ಇದ್ದಾರೆ. ರಜತ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಿಮಗೆ ನಿಮ್ಮ ಈಗೋನೇ ದೊಡ್ಡದು ಅಂದ್ರೆ ನಾವು ಇವತ್ತು ಸಹ ಪಾಯಿಂಟ್ಸ್ ಕೊಡೋದಿಲ್ಲ, ಇಲ್ಲಾಂದ್ರೆ ಟಿಪ್ಸ್ ಕೊಡೋದಿಲ್ಲ ಅಂದ್ಬಿಟ್ಟು ಇಲ್ಲಿ ರಜತ್ ಅವ್ರು ಮಾತಾಡ್ತಾ ಇದ್ದಾರೆ. ಅಂಡ್ ಪ್ರೋಮೋನ ಎಂಡಿಂಗ್ ನಲ್ಲಿ ಅಶ್ವಿನಿ ಗೌಡ ಅವರು ನಿಮ್ಗೆ ಬುದ್ಧಿ ಇಲ್ಲ ಅಂತ ನೀವು ಒಪ್ಕೊಳ್ಳಿ, ನಾನ್ ಯಾಕೆ ಒಪ್ಕೊಳ್ಳಿ ಅನ್ನೋ ತರ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಪ್ರೋಮೋದಲ್ಲಿ ನಮಗೆ ಕಾಣಿಸ್ತಾ ಇರೋಂತ ಮಾತುಗಳು ಇದು. ಸೊ ಈ ಒಂದು ಗಲಾಟೆ ಸಂದರ್ಭದಲ್ಲಿ ಉಗ್ರಂ ಮಂಜೂರು ಡ್ಯಾನ್ಸ್ ಸಹ ಆಡ್ತಾ ಇದ್ದಾರೆ ಪ್ರೋಮೋಲ್ಲಿ. ಸೊ ಈಗ ಯಾಕೆ ಅಶ್ವಿನಿ ಗೌಡ ಅವರೇ ಕರೆಕ್ಟ್ ಈ ಒಂದು ಪ್ರೋಮೋದ ವಿಚಾರದಲ್ಲಿ, ಯಾಕೆ ಈ ಒಂದು ಎಪಿಸೋಡ್ ಅಶ್ವಿನಿ ಗೌಡ ಅವರ ಒಂದು ಗ್ರಾಫ್ ನ ಮೇಲೆ ತಗೊಂಡು ಹೋಗುತ್ತೆ ಅಂತ ಇನ್ ಡೀಟೇಲ್ ಆಗಿ ಮಾತಾಡೋಣ. ಮೊದಲಿಗೆ ನಿನ್ನೆ ಎಪಿಸೋಡ್ ನ ನೀವೆಲ್ಲರೂ ನೋಡಿದರಂತ ನಾನು ಭಾವಿಸ್ತಾ ಇದ್ದೀನಿ. ನಿನ್ನೆ ಎಪಿಸೋಡ್ ನಲ್ಲಿ ಏನಾಯ್ತು, ಮನೆಗೆ ಬಂದಂತ ಕಂಟೆಸ್ಟೆಂಟ್ ಗಳು ಗಿಲ್ಲಿ ಅವರು ಅಲ್ಲಲ್ಲಿ ಕಾಮಿಡಿ ಮಾಡುವಂತ ಬರದಲ್ಲಿ ಎಡವಟ್ ಮಾಡ್ಕೊಂಡು ಸಣ್ಣ ಪುಟ್ಟ ಪದಗಳು ಬಳಕೆ ಮಾಡಿದಾಗ ಎಲ್ಲೋ ಒಂದ್ ಕಡೆ ಸೆಲ್ಫ್ ರೆಸ್ಪೆಕ್ಟ್ ಇಲ್ಲ, ಈಗೋಗೆ ತಗೊಂಡು ಸ್ಟ್ಯಾಂಡ್ ತಗೊಂಡು ಜಗಳಕ್ಕೇನೆ ಹೋದ್ರು. ಎಕ್ಸ್ಪೆಷಲಿ ರಜತ್ ಅವ್ರು ಇಲ್ಲಿ ಏನ್ ಹೇಳ್ತಾ ಇದಾರೆ ಅಶ್ವಿನಿ ಗೌಡ ಅವ್ರಿಗೆ, ನಿಮಗೆ ನಿಮ್ಮ ಈಗೋನೇ ಜಾಸ್ತಿ ಆದ್ರೆ ನಾವು ಪಾಯಿಂಟ್ಸ್ ಕೊಡೋದಿಲ್ಲ, ನಾಣ್ಯಗಳು ಕೊಡೋದಿಲ್ಲ ಅನ್ನೋ ತರ ಮಾತಾಡ್ತಾ ಇದ್ದಾರೆ. ಇದೇ ರಜತ್ ಅವರು ನಿನ್ನೆ ನಡೆದಂತ ಎಪಿಸೋಡ್ ಅಲ್ಲಿ ಗಿಲ್ಲಿ ಅವರು ನೀವೆಲ್ಲರೂ ಏನ್ ಬಿಗ್ ಬಾಸ್ ಮನೆಗೆ ಬಿಟ್ಟಿ ಊಟ ತಿನ್ನಕ್ ಬಂದಿದ್ದೀರಾ ಅನ್ನೋ ತರ ಪದ ಬಳಕೆ ಮಾಡಿದಾಗ ಅಲ್ಲಿ ಎಷ್ಟರ ಮಟ್ಟಿಗೆ ಜಗಳ ಮಾಡಿದ್ರು, ಹುಷಾರಾಗಿರೋ ನನ್ನ ಹತ್ರ ಎಲ್ಲ ಇಟ್ಕೋಬೇಡ ಅನ್ನೋ ತರ ಎಷ್ಟರ ಮಟ್ಟಿಗೆ ಓವರ್ ಆಕ್ಷನ್ ಮಾಡಿದ್ರು ರಜತ್ ಅವ್ರ ನಿನ್ನೆ ನೋಡಿದೀವಿ. ಎಪಿಸೋಡ್ ನಲ್ಲಿ ನಮ್ಗೆ ಏನ್ ಕಾಣಿಸಿಕ್ತು, ಅಲ್ಲಿ ಎಪಿಸೋಡ್ ನಲ್ಲಿ ಮೋಕ್ಷಿತ ಅವ್ರು ಇದ್ಕೊಂಡು ನಾವು ಮಂಜಣ್ಣನ ಬ್ಯಾಚಲರೇಟ್ ಪಾರ್ಟಿಗೆ ಬಂದಿದೀವಿ ಬಿಗ್ ಬಾಸ್ ಮನೆಗೆ ಅಂದಾಗ ಇಲ್ಲಿ ಗಿಲ್ಲಿ ಅವ್ರು ಏನಂದ್ರು, ಬ್ಯಾಚಲರೇಟ್ ಪಾರ್ಟಿನೂ ಇಲ್ಲ ಬರ್ತ್ಡೇ ಪಾರ್ಟಿ ಎಲ್ಲ ಬಿಲ್ ಕಟ್ಟೋಂತಾರೆ ಯಾರು ಇರ್ತಾರೆ, ಮೈನ್ ಪರ್ಸನ್ ಯಾರ್ದು ಬರ್ತ್ಡೇ ಇರುತ್ತೆ, ಯಾರ್ದು ಮ್ಯಾರೇಜ್ ಇರುತ್ತೆ ಅವ್ರು ಬಿಲ್ ಕಟ್ತಾರೆ. ಸೊ ರಿಮೈನಿಂಗ್ ಫ್ರೆಂಡ್ಸ್ ಎಲ್ಲ ಯಾರು ಇರ್ತಾರೆ ಅವ್ರು ಬಿಟ್ಟಿ ಊಟನೇ ತಿನ್ನೋದು ಆ ಒಂದು ಅರ್ಥದಲ್ಲಿ ಹೇಳಿದೆ ಅಂದ್ಬಿಟ್ಟು ಎಪಿಸೋಡ್ ನಲ್ಲೇ ಒಂದು ಕ್ಲಾರಿಫಿಕೇಶನ್ ಕೊಟ್ರು. ಬಟ್ ಆ ಒಂದು ಸಂದರ್ಭದಲ್ಲಿ ಅಷ್ಟರ ಮಟ್ಟಿಗೆ ಆಂಗರ್ ಮಾಡ್ಕೊಂಡು ಯಾರ ಹತ್ರ ಮಾತಾಡ್ಬೇಕು ಅವ್ರ ಹತ್ರ ಮಾತಾಡ್ಕೊಂಡು ನನ್ನ ಹತ್ರ ನಾನು ಇಟ್ಕೊಳಕ್ ಬರಬೇಡ, ಇದು ನಿನ್ನ ಮನೆ ಎಲ್ಲ, ಬಿಗ್ ಬಾಸ್ ನಮ್ಮನ್ನು ಇನ್ವೈಟ್ ಮಾಡೋದಕ್ಕೆ ಬಂದಿದೀವಿ ಅಂತ ಮಾತಾಡಿದ್ರು. ನಿನ್ನೆ ರಜತ್ ಅವ್ರು ಮಾತಾಡಿದ್ರೆ ಓಕೆ, ರಜತ್ ಅವ್ರ ಕಡೆಯಿಂದ ಕರೆಕ್ಟ್ ಇತ್ತು ಅಂತ ಹೇಳ್ಬೋದು. ನಿನ್ನೆ ರಜತ್ ಅವ್ರಿಗಾಗಿರ್ಬೋದು, ಇಲ್ಲ ಮನೆಗೆ ಬಂದಿರುವಂತ ಕಂಟೆಸ್ಟೆಂಟ್ ಗಳಿಗೆ ಅವರ ಒಂದು ಸೆಲ್ಫ್ ರೆಸ್ಪೆಕ್ಟ್ ಇಲ್ಲ, ಅವರ ಒಂದು ಈಗೋ ಇಂಪಾರ್ಟೆಂಟ್ ಆದಾಗ
ಬಿಗ್ ಬಾಸ್ ಮನೆ ಅಂತ ಕಂಟೆಸ್ಟೆಂಟ್ ಗಳಿಗೆ ಅವರ ಒಂದು ಈಗೋ ಆಗಿರ್ಬೋದು, ಸೆಲ್ಫ್ ರೆಸ್ಪೆಕ್ಟ್ ಆಗಿರ್ಬೋದು ಯಾಕೆ ಇಂಪಾರ್ಟೆಂಟ್ ಆಗಬಾರದು? ಅದು ಕೇವಲ ಅಶ್ವಿನಿ ಗೌಡ ವಿಚಾರದಲ್ಲಿ ಅಷ್ಟೇ ಅಲ್ಲ, ಬೇರೆ ಯಾವುದೇ ಕಂಟೆಸ್ಟೆಂಟ್ ಗಳ ವಿಚಾರ ತಗೊಂಡ್ರು ಅವ್ರಿಗೆ ಯಾಕೆ ಈಗೋ ಅನ್ನೋದು, ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಅವ್ರಿಗೆ ಯಾಕೆ ಇರಬಾರ್ದು, ಅವ್ರು ಯಾಕೆ ಅವ್ರ ಪರವಾಗಿ ಸ್ಟ್ಯಾಂಡ್ ತಗೊಳ್ಬಾರ್ದು ಅನ್ನೋದು ನನ್ನ ಪ್ರಶ್ನೆ. ಈಗ ಚೈತ್ರ ಅವರು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ, ಏನ್ ಎಕ್ಸ್ ಕಂಟೆಸ್ಟೆಂಟ್ ಆಗಿ ಇಲ್ಲ, ಎಲ್ಲರೂ ಸಹ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ದಾರೆ ಚೈತ್ರ ಅವರು ಮತ್ತೆ ರಜತ್ ಅವರು ಈ ಒಂದು ಬಿಗ್ ಬಾಸ್ ಸೀಸನ್ 12 ವೈಲ್ಡ್ ಕಾರ್ಡ್ ಎಂಟ್ರೀಸ್ ಆಗಿ ಆಟ ಮುಂದುವರಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇರ್ಲಿ, ಮುಂದುವರಿಸಲಿ, ಆಟನೂ ಆಡ್ಲಿ, ನೋಡೋಣ. ಅವ್ರ ಆಟ ಈಗಾಗಲೇ ನೋಡಿದೀವಿ, ಒಂದ್ಸರಿ ಹೆಂಗ್ ಆಡಿದಾರೆ ಅಂತ, ಇನ್ನೊಂದ್ಸರಿ ಆಡ್ತಾರೇನೋ, ಆಡ್ಲಿ, ನೋಡೋಣ. ಬಟ್ ಇಲ್ಲಿ ಚೈತ್ರ ಅವ್ರು ಪ್ರಶ್ನೆ ಮಾಡ್ತಾರೆ, ಅದೇ ನಾನ್ ತಿಂಡಿ ತಿನ್ಬೇಕು ಅಂದ್ರೆ ನೀವೆಲ್ಲರೂ ಬಂದು ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಹೇಳ್ಬೇಕು ಅಂತ ಚೈತ್ರ ಅವ್ರು ಹೇಳ್ತಾ ಇದ್ದಾರೆ. ಬಿಗ್ ಬಾಸ್ ಏನಾದ್ರು ಚೈತ್ರನೋ ಇಲ್ಲ ಮಂಜಾಣಂಗೋ ಇಲ್ಲ ಅಂದ್ರೆ ರಜತ್ ಅವ್ರಿಗೋ ಬಿಗ್ ಬಾಸ್ ಮನೆಗೆ ನೀವೆಲ್ಲ ಹಸರು ಇಲ್ಲ ಅಂದ್ರೆ ಅರಸರು, ಎಲ್ಲಾ ಕಂಟೆಸ್ಟೆಂಟ್ ಗಳು, ನಿಮ್ಮ ಹಾಡುಗಳು ಇಲ್ಲಾಂದ್ರೆ ಕೂಲಿಗಳು, ಅವ್ರ ಹತ್ರ ನೀವ್ ಹೇಳ್ದಂಗೆ ಕೆಲಸ ಮಾಡಿಸ್ಕೊಳ್ಳಿ, ನೀವು ಮಾತಾಡಿದ್ದೆ ರೈಟ್, ನೀವು ನಡೆದಿದ್ದೆ ರೈಟ್ ಅಂತ ಏನಾದ್ರು ಹೇಳಿದಾರ? ಬಿಗ್ ಬಾಸ್ ಅವ್ರು ಕೊಟ್ಟಿರೋ ಟಾಸ್ಕ್ ಏನು? ಹೋಟೆಲ್ ನ ಟಾಸ್ಕ್ ನ ನೀಡಿದ್ದಾರೆ. ಬಿಬಿ ಪ್ಯಾಲೇಸ್ ಆಗಿದೆ. ಬಿಬಿ ಪ್ಯಾಲೇಸ್ ನ ಇವರೆಲ್ಲ ಸಿಬ್ಬಂದಿಗಳು, ಇವರು ಬಿಗ್ ಬಾಸ್ ಮನೆಗೆ ಅಥವಾ ಪ್ಯಾಲೇಸ್ಗೆ ಬಂದಿರುವಂತ ಗೆಸ್ಟ್ಗಳು. ಈಗ ನೀವೇ ಆಗ್ಲಿ ನಾನೇ ಆಗ್ಲಿ ಯಾವ್ದಾದ್ರು ಹೋಟ್ಲ್ಗೆ ಹೋಗಿದೀವಿ, ಇಲ್ಲಾಂದ್ರೆ ಯಾವ್ದಾನ ಒಂದು ಅರಮನೆಗೆ ಹೋಗಿದೀವಿ ಅಂದ್ರೆ ಅಲ್ಲಿರುವಂತ ಸಿಬ್ಬಂದಿಗಳ ಹತ್ರ ನೀವು ತುಂಬಾ ರಾಂಗ್ ಆಗಿ ನಡ್ಕೊಂಡ್ರೆ ಸಿಬ್ಬಂದಿಗಳು ಅದನ್ನ ತಗೊಳ್ತಾರ, ಇಮಿಡಿಯೇಟ್ ಆಗಿ ಅಲ್ಲೇ ನಮ್ಗೆ 2 ಬಿಗಿದು ಬಿಟ್ಟು ಕೆಲಸ ಬೇಕಾದ್ರೆ ಬಿಡ್ತಾರೆ. ಸೊ ಯಾವುದೇ ಒಂದು ಟಾಸ್ಕ್ ಆಗಿರ್ಬೋದು, ಇಲ್ಲ ಒಂದು ಸಂದರ್ಭ ಆಗಿರ್ಬೋದು, ಒಂದು ಸ್ಥಳ ಅಂತ ಆಗಿರ್ಬೋದು, ಎರಡೂ ಕಡೆಗಳಿಂದ ಮ್ಯೂಚುವಲ್ ರೆಸ್ಪೆಕ್ಟ್ ಅನ್ನೋದು ಇರ್ಬೋದು. ಈಗ ನಿನ್ನೆ ವಿಚಾರದಲ್ಲಿ ತುಂಬಾ ಜನ ಗಿಲ್ಲಿಯವ್ರು ಮಾತಾಡಿದ್ಯಾ ತಪ್ಪು, ಗಿಲ್ಲಿ ಕಡೆಯಿಂದ ತಪ್ಪಾಯ್ತು ಅಂತ ಮಾತಾಡ್ತಾ ಇದ್ದಂತ ಜನಗಳು ಯಾಕೆ ಮನೆಗೆ ಬಂದಂತ ಗೆಸ್ಟ್ಗಳು ಗಿಲ್ಲಿ ವಿರುದ್ಧವಾಗಿ ನಡ್ಕೊಂಡಂತ ನಡವಳಿಕೆಯನ್ನು ಕೆಟ್ಟದು ಅಂತ ಹೇಳ್ತಾ ಇಲ್ಲ? ಗಿಲ್ಲಿಯವ್ರು 100% ತಪ್ಪು ಮಾಡಿದ್ರು, ಅದೇ ತರ ಇವರು ಸಹ ತಪ್ಪು ಮಾಡಿದ್ದಾರೆ. ಸೊ ಈ ಒಂದು ವಿಚಾರದಲ್ಲಿ ಫ್ರೋಮ್ ಹೌಸ್ ದಲ್ಲಿ ಸಹ ನಾವು ನೋಡ್ಕೊಂಡ್ರು ಎಲ್ಲೋ ಒಂದ್ ಕಡೆ ಗೆಸ್ಟ್ಗಳಿಂದಾನೆ ತಪ್ಪಾಗ್ತಾ ಇದೆ, ಅವ್ರ ಕಡೆ ತಪ್ಪು ಪದ ಬಳಕೆಗಳು ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಈಗ ಬಿಗ್ ಬಾಸ್ ಮನೆಗೆ ಇವ್ರು ಬಂದಿರೋದು ಟಾಸ್ಕ್ ಮಾಡಕ್ಕೆ, ಅಲ್ಲಿರುವಂತ ಕಂಟೆಸ್ಟೆಂಟ್ ಗಳೆಲ್ಲರಿಗೂ ಸಹ ಕಾಟ ಕೊಡಬೇಕು ಅಂಡ್ ಎಂಟರ್ಟೈನ್ಮೆಂಟ್ ನ ಕ್ರಿಯೇಟ್ ಮಾಡಬೇಕು. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರೋ ದಿನ ನಾವು ಎಲ್ಲರಿಗೂ ಟಿಪ್ಸ್ ಕೊಡೋಣ, ಅಲ್ಲಿವರೆಗೂ ಟಿಪ್ಸ್ ಕೊಡೋದು ಬೇಡ, ಟಿಪ್ಸ್ ಕೊಟ್ಟರೆ ನಾವು ಹೇಳಿದ ಮಾತು ಕೇಳೋದಿಲ್ಲ ಇವ್ರು ಅನ್ನೋದು ಡಿಸ್ಕಷನ್ ಸಹ ಇವ್ರ ಮಧ್ಯೆ ಆಯ್ತು. ಓಕೆ, ಅದು ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ ಇವ್ರ ಮಧ್ಯೆ ಒಂದು ಗೇಮ್ ಪ್ಲಾನೋ ಇಲ್ಲಾಂದ್ರೆ ಬೇರೆ ಏನೋ ಸ್ಟ್ರಾಟಜಿ ಅಂತ ಅನ್ಕೊಳ್ಳೋಣ. ಬಟ್ ಆ ಒಂದು ವಿಚಾರದಲ್ಲಿ ನೀವು ಮನೆಯಿಂದ ಕಂಟೆಸ್ಟೆಂಟ್ ಗಳನ್ನ ಗುಲಾಮರ ತರನ ಇಲ್ಲ ಬೇರೆ ಹಾಳುಗಳ ತರನ ನೋಡೋದು ಎಷ್ಟರ ಮಟ್ಟಿಗೆ ಸಮಂಜಸ? ಸಿಬ್ಬಂದಿ ಅಂದ ಮಾತ್ರಕ್ಕೆ ಯಾವ ತರ ಬೇಕಾದ್ರೂ ಟ್ರೀಟ್ ಮಾಡ್ಬೋದಾ? ಅಂಡ್ ಇಲ್ಲಿ ಇನ್ನೊಂದು ವಿಚಾರದಲ್ಲಿ ಏನಪ್ಪಾ ಅಂದ್ರೆ 100% ಬರ್ದಿಟ್ಕೊಳ್ಳಿ, ಈ ಒಂದು ವಾರದ ಕಿಚ್ಚನ ಪಂಚಾಯತಿಲಿ ಸುದೀಪ್ ಸರ್ ಬಂದು ಮನೆಯಲ್ಲಿರುವಂತ ಎಲ್ಲಾ ಕಂಟೆಸ್ಟೆಂಟ್ ಗಳಿಗೆ, ಎಕ್ಸ್ಪೆಷಲಿ ಅಭಿ ಅವ್ರಿಗೆ ಸರಿಯಾದಂತ ಕ್ಲಾಸ್ ತಗೊಳ್ತಾರೆ. ಯಾರಾದ್ರೂ ಬಿಗ್ ಬಾಸ್ ಮನೆಗೆ ಬಂದ್ರು ಓಕೆ, ಅತಿಥಿ ದೇವೋ ಬನ್ನೋ ಅನ್ನೋದು ಓಕೆ, ಅವ್ರಿಗೆ ಗೌರವ ನೀಡಬೇಕು, ಎಲ್ಲಾ ನೀಡಬೇಕು, ಓಕೆ. ಬಟ್ ಬಿಗ್ ಬಾಸ್ ಅವ್ರು ಅವ್ರಿಗೆ ಆದಂತ ಸ್ಥಳನ ಸಪರೇಟ್ ಆಗಿ ಇರಿಸಿದಾಗ ಅವ್ರು ಅಲ್ಲಿರ್ಬೇಕು, ಇಲ್ಲಾಂದ್ರೆ ಕ್ಯಾಪ್ಟನ್ ರೂಮ್ ಅಲ್ಲಿ ಇರಬೇಕು, ಇಲ್ಲಾಂದ್ರೆ ಅವ್ರು ಹೇಳಿದೆಲ್ಲ ನೀವು ಸರೆಂಡರ್ ಆಗ್ಬಿಟ್ಟು ಪ್ರತಿಯೊಂದು ಮಾಡ್ತೀರಾ ಅಂದ್ಬಿಟ್ಟು 100% ಕ್ಲಾಸ್ ತಗೊಳ್ತಾರೆ. ಇದನ್ನ ಬರ್ದಿಟ್ಕೊಳ್ಳಿ. ಸೊ ಈ ಒಂದು ವಿಚಾರದಲ್ಲಿ ಎಲ್ಲರೂ ಸರೆಂಡರ್ ಆಗ್ಬಿಟ್ಟು ಅವ್ರು ಹೇಳ್ದಂಗೆಲ್ಲ ಕೇಳ್ತಾರ, ಅದ ಎಂಟರ್ಟೈನ್ಮೆಂಟ್ ಅಲ್ಲ. ನನ್ನ ಪ್ರಕಾರ ಈ ಟಾಸ್ಕ್ ನಲ್ಲಿ ಇನ್ನೊಂದು ತರದಲ್ಲೂ ಸಹ ಆಡ್ಬೋದು. ಅದು ಇನ್ನೊಂದು ತರ ಏನು ಅಂದ್ರೆ, ಈಗ ಇದೇ ಏನ್ ಎಕ್ಸ್ ಕಂಟೆಸ್ಟೆಂಟ್ ಗಳು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ, ನಿಮ್ಗೆ ಏನಾದ್ರು ಊಟ ಬೇಕಾದ್ರೆ ನಮ್ಗೆ ಇಷ್ಟ ನಾಣ್ಯಗಳನ್ನ ಟಿಪ್ಸ್ ಆಗಿ ಕೊಟ್ರೆ ನಮ್ಗೆ ಊಟ ಕೊಡ್ತೀವಿ, ಇಲ್ಲ ಊಟನೇ ಕೊಡಲ್ಲ ಅಂದ್ರೆ ಇವ್ರ ಕೈಲಿ ಏನ್ ಮಾಡಕ್ಕಾಗುತ್ತೆ, ಆ ನಾಣ್ಯಗಳನ್ನ ಕೊಡ್ಲೇಬೇಕು. ಇಲ್ಲ ಬಿಗ್ ಬಾಸ್ ರೂಲ್ ನಲ್ಲಿ ಇಲ್ಲ ಇವ್ರು ಹೇಳಿದ ಕೆಲಸ ಎಲ್ಲ ಮಾಡ್ಬೇಕು ಅಂತ ಬಂದಿದ್ಯಾ? ಸೊ ಕೆಲಸ ಮಾಡ್ಬೇಕು ಅಂದ್ಬಿಟ್ಟು ಇವ್ರು ಸೆಲ್ಫ್ ರೆಸ್ಪೆಕ್ಟ್ ನ ಸೈಡ್ಗೆ ಇಟ್ಬಿಟ್ಟು ಅವ್ರ ಕಾಲಲ್ಲಿ ಒದಿಸ್ಕೊಳಕ್ಕಾಗುತ್ತೆ, ಇಲ್ಲಾಂದ್ರೆ ಬೈಸ್ಕೊಳಕ್ಕಾಗುತ್ತೆ. ಅವ್ರದೇ ಆದಂತ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇರುತ್ತಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಎಂಟರ್ಟೈನ್ಮೆಂಟ್ ಅನ್ನೋದು, ಕಂಟೆಂಟ್ ಅನ್ನೋದು ಮೇಜರ್ ಆದಂತ ಪಾಯಿಂಟ್ ಆಗುತ್ತೆ ಹೊರತು ಕೇವಲ ಬಿಗ್ ಬಾಸ್ ಇದೇ ರೂಲ್ ನ ಮೇಂಟೈನ್ ಮಾಡ್ಬೇಕು, ಇವ್ರ ಮಾತನೇ ಕೇಳಬೇಕು ಅಂತ ಬಿಗ್ ಬಾಸ್ ಅವರು ಸಹ ಹೇಳಲ್ಲ. ಎಂಡ್ ಆಫ್ ದಿ ಡೇ ಬಿಗ್ ಬಾಸ್ ಅವ್ರಿಗೆ ಬೇಕಾಗಿರೋದು TRP, ಎಂಟರ್ಟೈನ್ಮೆಂಟ್, ಕಂಟೆಂಟ್ ಅಷ್ಟೇನೆ. ಸೊ ಈ ಒಂದು ವಿಚಾರದಲ್ಲಿ ಮನೆಯಿರುವಂತ ಕಂಟೆಸ್ಟೆಂಟ್ ಗಳು ಎಲ್ಲರೂ ಏನಿದ್ದಾರೆ ಸರೆಂಡರ್ ಆಗ್ಬಿಟ್ಟು ಅವ್ರು ಹೇಳಿದ ಮಾತುಗಳನ್ನ ಕೇಳ್ತಾ ಇರೋದು ಅಷ್ಟರ ಮಟ್ಟಿಗೆ ಸಮಂಜಸ ಅಲ್ಲ ಅಂತ ನನಗೆ ಅನಿಸ್ತಾ ಇದೆ. ನಿಮಗೆ ನಿಜವಾಗ್ಲೂ ನಿನ್ನೆ ನಡೆದಂತ ಎಪಿಸೋಡ್ ಎಂಟರ್ಟೈನ್ಮೆಂಟ್ ಆಗಿ ಅನಿಸ್ತಾ? ನನಗೆ ಯಾಕೋ ನಿನ್ನೆ ನಡೆದ ಎಪಿಸೋಡ್ ಏನಿದೆ ಸಿಕ್ಕಾಪಟ್ಟೆ ಫ್ಲಾಟ್ ಅನಿಸ್ತು, ಎಲ್ಲೂ ಸಹ ನನ್ಗೆ ಇಂಟ್ರೆಸ್ಟಿಂಗ್ ಅನಿಸ್ಲೇ ಇಲ್ಲ. ಬಿಗ್ ಬಾಸ್ ಮನೆಗೆ ಎಕ್ಸ್ ಕಂಟೆಸ್ಟೆಂಟ್ ಗಳು ಎಲ್ಲಾ ಸಹ ಈಗಾಗಲೇ ಯಾರು ಹೊರಗಡೆ ಟಾಪರ್ ಇದಾರೆ ಅವ್ರನ್ನ ಟಾರ್ಗೆಟ್ ಮಾಡೋದಕ್ಕೆ, ಅವ್ರನ್ನ ಕುಗ್ಸೋದಕ್ಕೆ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಅನ್ನೋ ಫೀಲಿಂಗ್ ನನಗೆ ಬಂತು. ಅಂಡ್ ಈ ಒಂದು ಎಪಿಸೋಡ್ ನಲ್ಲಿ 100% ನಾನು ಹೇಳ್ತಾ ಇದ್ದೀನಿ, ಅಶ್ವಿನಿ ಗೌಡ ಅವರು ಮನೆಯಲ್ಲಿರುವಂತ ಎಲ್ಲಾ ಕಂಟೆಸ್ಟೆಂಟ್ ಗಳ ಪೈಕಿ ಟಾಪ್ ಅಲ್ಲೂ ಕುತ್ಕೊಳ್ತಾರೆ ಅಂತಾನೆ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಇಲ್ಲಿ ಅವರ ಪರವಾಗಿ ಅವ್ರು ಸ್ಟ್ಯಾಂಡ್ ತಗೊಳ್ತಾ ಇದ್ದಾರೆ. ಇವಾಗ ನಿಮ್ಮ ವಿಚಾರನೇ ಅಂತ ತಗೊಳ್ಳೋಣ, ನಿಮ್ಮ ವಿಚಾರ ಇಲ್ಲ ನನ್ನ ವಿಚಾರದಲ್ಲಿ ಯಾರೋ ಒಬ್ರು ಬಂದ್ಬಿಟ್ಟು ನಮ್ಮ ಈಗೋಗೆ ಸೆಲ್ಫ್ ರೆಸ್ಪೆಕ್ಟ್ಗೆ ಬದಿಗಟ್ಬಿಟ್ಟು ನಾವು ಯಾರೋ ಒಂದು ಕಾಲಡಿ ಕುಳ್ತ್ಕೋಬೇಕಿಲ್ಲ, ಸಾರಿ ಕೇಳ್ಬೇಕು ಅಂದಾಗ ನಾವು ಕೇಳೋದಿಲ್ಲ. ಟಾಸ್ಕ್ ಆಗ್ಲಿ ಏನೇ ಆಗ್ಲಿ ಫಸ್ಟ್ ನಮ್ಗೆ ಬರೋದು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಬರುತ್ತೆ, ನಂತರ ಬೇರೆ ಎಲ್ಲ ಬರುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಅಶ್ವಿನಿ ಗೌಡ ಅವ್ರ ಪರವಾಗಿ ಅವ್ರು ನಿಂತ್ಕೊಂಡು ನಾನು ಯಾವುದೇ ಕಾರಣಕ್ಕೂ ತಲೆಯಲ್ಲಿ ಬುದ್ಧಿಲ್ಲ ಅಂತ ಹೇಳೋದಿಲ್ಲ.
ನನಗೆ ಬಿಗ್ ಬಾಸ್ ಅವರು ನೀಡಿರುವಂತ ಕರ್ತವ್ಯ ಕೆಲಸದಲ್ಲಿ ಏನಾದ್ರೂ ಮಿಸ್ಟೇಕ್ಸ್ ಇದ್ರೆ ನಾನು ಹೇಳಿ ಆ ಕೆಲಸಗಳನ್ನ ಕರೆಕ್ಟ್ ಆಗಿ ಮಾಡ್ತೀನಿ ಅಂತ ಮಾತಾಡ್ತಾ ಇರೋದು. ಇಲ್ಲಿ ಕೇವಲ ಸಾರಿನೋ ಇಲ್ಲ ಅಂದ್ರೆ ನಾನು ಕ್ಷಮಾಪಣೆ ಕೇಳೋದು ಇಲ್ಲ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಕೇಳೋದು ಬಿಗ್ ಬಾಸ್ ನೀಡಿರುವಂತ ಟಾಸ್ಕ್ ಅಲ್ಲ. ಬಿಗ್ ಬಾಸ್ ಮೇಲೆ ನನಗೆ ಆದಂತ ಒಂದು ಕರ್ತವ್ಯ ನೀಡಿದ್ರೆ ಆ ಕರ್ತವ್ಯದ ಕುರಿತಾಗಿ ಸಪ್ಲೈ ಮಾಡ್ಬೇಕಾದ್ರೆ ಏನಾದ್ರು ಸಪ್ಲೈ ಮಾಡ್ಬೇಕಾ, ಇಮಿಡಿಯೇಟ್ ಆಗಿ ಹತ್ತತ್ತು ತಗೊಂಡೋಗಿ ಕೊಡ್ಬೇಕಾ, ಇಲ್ಲ ಡೇ ಫುಲ್ ಕೆಲಸ ಮಾಡ್ತಾ ಇರ್ಬೇಕು. ಆ ಒಂದು ವಿಚಾರದಲ್ಲಿ ಅಶ್ವಿನಿ ಗೌಡ ಅವ್ರು ಏನ್ ತಪ್ಪು ಮಾಡಿದ್ರೆ ಅಶ್ವಿನಿ ಗೌಡ ತಪ್ಪಾಗಿ ಕಾಣಿಸ್ತಾರೆ. ಬಟ್ ಅದನ್ನ ಬದಿಗಿಟ್ಟು ಇಲ್ಲಿ ಪರ್ಸನಲ್ ಆಗಿ ಬೇರೆ ವಿಚಾರಗಳೆಲ್ಲ ಬಂದಾಗ ಅಶ್ವಿನಿ ಗೌಡ ಅವರೇ ಕರೆಕ್ಟ್ ಆಗಿ ಕಾಣಿಸಿಕ್ತಾರೆ. ಎಷ್ಟೋ ವಿಡಿಯೋಸ್ ಅಲ್ಲಿ ಎಷ್ಟೋ ಒಂದು ಚರ್ಚೆಗಳಲ್ಲಿ ರಿವ್ಯೂಸ್ ಅಲ್ಲಿ ನಾನೇ ಅಶ್ವಿನಿ ಗೌಡ ಅವರ ಒಂದು ಕ್ಯಾರೆಕ್ಟರ್ ಕುರಿತಾಗಿ ಆಗಿರ್ಬೋದು, ಅವ್ರು ಮಾಡಂತ ಪದ ಬಳಕೆಗಳ ಕುರಿತಾಗಿರ್ಬೋದು ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿ ನಾವೇ ಮಾತಾಡಿದೀವಿ, ಸಿಕ್ಕಾಪಟ್ಟೆ ಅವ್ರನ್ನ ಸ್ವಲ್ಪ ಟೀಕೆ ಸಹ ಮಾಡಿದೀವಿ. ಬಟ್ ಎಲ್ಲೋ ಒಂದ್ ಕಡೆ ಇವತ್ತಿನ ಪ್ರೋಮೋ ಅಂತ ನೋಡಿದಾಗ, ಈಗ ಲೈವ್ ಸಹ ನೋಡ್ತಾ ಇದ್ದೆ ನಾನು, ಲೈವ್ ಅಂತ ನೋಡಿದಾಗ ಅಶ್ವಿನಿ ಗೌಡ ನಿಜವಾಗ್ಲೂ ಟೂ ಗುಡ್ ಆಗಿ ಅವ್ರ ಸೆಲ್ಫ್ಗೋಸ್ಕರ ಅವ್ರು ಸ್ಟ್ಯಾಂಡ್ ತಗೊಳ್ತಾ ಇದಾರೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ವಿಚಾರದಲ್ಲಿ ನನ್ಗೆ ಅಶ್ವಿನಿ ಗೌಡ ಅವರೇ ಕರೆಕ್ಟ್ ಅನಿಸ್ತಾ ಇದಾರೆ. ನಿಮ್ಮ ಅಭಿಪ್ರಾಯದ ಪ್ರಕಾರ ಇಲ್ಲ ನನ್ನ ಮನೆಗೆ ಬಂದಿರುವಂತ ಚೈತ್ರ ಅವ್ರ ಕಾಲಿಗೆ ನಮಸ್ಕಾರ ಯಾಕಂದ್ರು ಸಹ ಹಾಕ್ಲೇಬೇಕು, ಇದು ಟಾಸ್ಕ್ ಅಂತ ನಿಮ್ಗೆ ಅನಿಸ್ತಾ ಇದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ನೋಡೋಣ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಅಶ್ವಿನಿ ಗೌಡ ಕರೆಕ್ಟ್ ಅನಿಸ್ತಾ ಇದಾರೆ, ಇಲ್ಲಾಂದ್ರೆ ಚೈತ್ರ ಅವ್ರು ಕರೆಕ್ಟ್ ಅನಿಸ್ತಾ ಇರೋ ಅಂತ ನಾನು ಸಹ ತಿಳ್ಕೊಳ್ತೀನಿ. ಅಂಡ್ ಬಿಗ್ ಬಾಸ್ ನ 24x7 ಲೈವ್ ಅಪ್ಡೇಟ್ಸ್ ಗೋಸ್ಕರ ಆಗಿರ್ಬೋದು, ಅಂಡ್ ಬಿಗ್ ಬಾಸ್ ನ ಪ್ರೋಮೋ ರಿವ್ಯೂಸ್ ಗೋಸ್ಕರ ಆಗಿರ್ಬೋದು, ಅಂಡ್ ಎಪಿಸೋಡ್ ನ ರಿವ್ಯೂಗೋಸ್ಕರ ಮಿಸ್ ಮಾಡದೆ ನನ್ನ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ನನ್ನ ಕಡೆಯಿಂದ ಎವ್ರಿ ಡೇ ನಿಮ್ಗೆ 24x7 ಲೈವ್ ಅಪ್ಡೇಟ್ಸ್ ಇಂದ ಇನ್ಫಾರ್ಮೇಶನ್ ಬರ್ತಾನೆ ಇರುತ್ತೆ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.